ಫೋಟೋಕ್ಕೋಸ್ಕರ ಆಂಜನೇಯ ಧ್ವಜಕ್ಕೋಸ್ಕರ ನಡೆದಂತ ಗಲಾಟೆ. ಅಲ್ಲಿ ಆಂಜನೇಯನ ಟೆಂಪಲ್ ವತಿಯಿಂದ ಎಲ್ಲರೂ ಕೂಡ ಅದೇ ಕಲರು. ರಾಜ್ಯದಾದ್ಯಂತ ಆಂಜನೇಯನ ಸಮಾವೇಶಗಳು ಎಲ್ಲಿ ನಡೀತಾ ಭಕ್ತರದ್ದು ನೋಡ್ತೀವಿ ನೀವು, ಅಲ್ಲೆಲ್ಲ ಒಂದೇ ಕಲರ್ ಇದೆ ರಾಜ್ಯದಲ್ಲಿ. ಅದು ಬಿಜೆಪಿ ಚಿಹ್ನೆ ಅಲ್ಲ, ಬಿಜೆಪಿ ಕಲರು ಅಲ್ಲ, ಅದು ಆಂಜನೇಯ ದೇವರ ದೇವಸ್ಥಾನದಿಂದ ಕೊಟ್ಟಿರ್ತಕ್ಕಂಥದ್ದನ್ನ ಆ ಭಕ್ತ ತಂದು ಹಾಕ್ತಾನೆ. ಆಂಜನೇಯ ಭಕ್ತ ಆ ಊರ್ ಹುಡುಗ ತಂದು ಕುಮಾರಸ್ವಾಮಿ ಹಾಕಿದ್ದಾನೆ. ಅದನ್ನ ಕೇಸರಿ ಇದು ಬಿಜೆಪಿ ಅವ್ರದ್ದು ಅಂತ ಹೇಳಿದ್ರೆ ಹೊರತು, ತಪ್ಪಾಗಿ ಹೇಳಿದ್ರೆ ಹೊರತು ಅದನ್ನ, ಅದು ಬಿಜೆಪಿದಲ್ಲ, ಬಿಜೆಪಿ ಸಿಂಬಲ್ ಇಲ್ಲ. ಈಗ ನೀವು ನೋಡ್ತೀವಿ, ಈ BSP ಅವರು ಸಮಾವೇಶಕ್ಕೆ ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ. ರೈತ ಸಂಘದಕ್ಕೆ ಹೋಗ್ತೀವಿ, ಅವರು ಒಂದು ಹಾಕ್ತಾರೆ. ಈ ನಾರಾಯಣಗೌಡಕ್ಕೆ ಒಂದು ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ ಆಯಾ ಸಮಾವೇಶಗಳಲ್ಲಿ. ಅದರಿಂದ ಇದು ಬಿಜೆಪಿ ಅವ್ರ ತತ್ವ, ಅವ್ರ ಸಿದ್ಧಾಂತ, ಅವ್ರ ನೀತಿಗಳೇ ಬೇರೆ. JDS ಪಕ್ಷದ ಸಿದ್ಧಾಂತ ಜಯಪ್ರಕಾಶ್ ನಾರಾಯಣ್ ಅವರು ಕಟ್ಟಿರ್ತಕ್ಕಂಥ ಈ ಪಕ್ಷ, ಅವ್ರ ಧ್ಯೇಯ ಧೋರಣೆಗಳೇನಿತ್ತು ಅದನ್ನೆಲ್ಲ ದೇವೇಗೌಡರು ಉಳಿಸ್ಕೊಂಡೇ ಬಂದಿದ್ದಾರೆ. ಅದನ್ನ ಉಳಿಸ್ಕೊಂಡು ನಾವು ಪಕ್ಷ ಕಟ್ತೇವೆ ಹೊರತು ಬಿಜೆಪಿ ಪಕ್ಷದ್ದು ಯಾವುದನ್ನು ಕೂಡ ನಮ್ಮ ಪಕ್ಷಗಳು ಇಟ್ಕೊಂಡು ನಾವು ಮಾಡಲ್ಲ. ಅವ್ರ ತತ್ವ ಸಿದ್ಧಾಂತ ಅವ್ರಿಗೆ, ಬಿಜೆಪಿ ಅವ್ರಿಗೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಜನತೆಗಳು ನಮ್ಗೆ. ಹೋದಲ್ಲೆಲ್ಲ ಏನಾಗ್ತಾರ ಅದನ್ನ ಹಾಕ್ಸ್ಕೊಂಡ್ ಬರ್ತಾರ ಕುಮಾರಸ್ವಾಮಿ. ಹೋದಲ್ಲೆಲ್ಲ ಏನಾಗ್ತಾರ ಅದನ್ನ ಹಾಕ್ಸ್ಕೊಂಡ್ ಬರ್ತಾರ ಏನ್ ಕುಮಾರಸ್ವಾಮಿ ಅವರು? ನೀವ್ ಹೇಳಿದ್ರಲ್ಲ, ಕುಮಾರಸ್ವಾಮಿ ಮಾತ್ರ ಅಲ್ಲ, ಸಿದ್ದರಾಮಯ್ಯನಿಗೂ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಹಾಕ್ತಾರೆ, ಯಡಿಯೂರಪ್ಪನವ್ರಿಗೂ ಹಾಕ್ತಾರೆ, ಕುಮಾರಸ್ವಾಮಿಗೂ ಹಾಕ್ತಾರೆ. ಅವರೆಲ್ಲ ಯಾರು ಹೋಗ್ತಾರೆ ಅವರೆಲ್ಲರೂ ಹಾಕ್ತಾರೆ. ಅದರಿಂದ ಅದು ತಪ್ಪು ಹೇಳ್ತಕ್ಕಂಥದ್ದು. ಸರ್, ಈಗ ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರಿ. ಕಾಂಗ್ರೆಸ್ ಅವರು ಇದ್ದಾಗ ಕಾಂಗ್ರೆಸ್ ಪರ ಮಾತಾಡ್ತಾರೆ, ಬಿಜೆಪಿ ಬಂದಾಗ ಕೇಸರಿ ಸಾಲ ಆಗ್ತಿದೆ ಅಂತ ತತ್ವ ಸಿದ್ಧಾಂತ. ಸರ್, JDS ಕೇಸರಿ ಸಾಲ ಹಾಕೇ ಇಲ್ಲ, ಕೇಸರಿ ಸಾಲ ಪ್ರಶ್ನೆನೂ ಇಲ್ಲ. ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಒಂದ್ ಸೈಡ್ RSS ಬಗ್ಗೆ, ಹಿಂದೂ ಕಾರ್ಯಕರ್ತರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಈಗ ಯಾಕೆ ಮಾತಾಡ್ತಾ ಇಲ್ಲ RSS ಬಗ್ಗೆ? ಆಗಿದ್ರೆ ನಿಲುವು ಆಗಲೇ ಬಿಜೆಪಿ ಬಂದ ತಕ್ಷಣ ನಿಲುವು ಚೇಂಜ್ ಆಯ್ತು ಕುಮಾರಸ್ವಾಮಿ ಅವರು. ನಮ್ದು ಯಾವುದೇ ನಿಲುವು ಚೇಂಜ್ ಆಗಿಲ್ಲ. ಅವ್ರ RSS ಬಗ್ಗೆ ಆಗಲಿ, ಬಿಜೆಪಿ ಪಕ್ಷದ ಬಗ್ಗೆ ಆಗಲಿ, ಪಕ್ಷದ್ದು ಅವ್ರ ಪಕ್ಷದವ್ರಿಗೆ, ನಮ್ಮ ಪಕ್ಷದ ನಮಗೆ. ನೀವು ನೋಡ್ತಾ ಇದ್ದೀರಿ, ಜನತಾ ಸಿದ್ಧಾಂತವೇ ಬೇರೆ. ಈಗ ರಾಜಕೀಯ ಕ್ಷೇತ್ರಗಳಲ್ಲಿ ರಾಜಕೀಯ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯನ್ನು ಒಂದೇ ಕಾರಣದಿಂದ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ.